ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ರೇಷ್ಮೆ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು, ಅದರಲ್ಲೂ ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಬ್ಲೌಸ್ ಅಳತೆ ತೊಗೊಂಡು ಅಳತೆ ಪ್ರಕಾರನೇ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇದ್ರದ್ದು ಸ್ಟಿಚಿಂಗ್ ವಿಡಿಯೋನು ತೋರಿಸ್ಕೊಡ್ತೀನಿ. ಫಸ್ಟು ಬ್ಲೌಸ್ನ ಅಳತೆ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಉಕ್ಸ್ಪಟ್ಟಿ ಕಡೆಯಿಂದನಾದರೂ ತೊಗೊಳ್ಳಿ, ಇಲ್ಲಾಂದರೆ ಕಾಜಾಪಟ್ಟಿಯಿಂದನಾದರೂ ತೊಗೊಳ್ಳಿ. ಇಲ್ಲಿ ಈ ಥರ ಇಟ್ಕೊಳ್ಳಿ. ಒಂದು ಕಡ್ಡಿ ಜಾಸ್ತಿ ಇದೆ, 10.5 ಇಂಚಿಗೆ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ಟಕ್ಸ್ ಬರುತ್ತಲ್ಲ, ಅದರದ್ದು ಸೇರಿಸ್ಕೊಂಡು ತೊಗೊಳ್ಳಿ. ನಾನಿಲ್ಲಿ 12.5 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಹತ್ತುವರೆ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ 12.5ಗೆ ಮಾರ್ಕನ್ನು ಹಾಕ್ಕೊಳ್ಳಿ. 42 ಸೈಜಿಂದಿದು. ಹಾಗೆ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅದರಲ್ಲಿ 4ನೇ 1 ಭಾಗನ ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು. ಅದು ಎಷ್ಟಾದರೂ ಬರಲಿ, ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಸೊಂಟದ ಸುತ್ತಳತೆ ತೊಗೊಳೋದು ಅಂತಂದೇಳಿ. ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಪೂರ್ತಿಯಾಗಿ. ನೆಕ್ಸ್ಟ್ ಈಗ ಶೋಲ್ಡರ್ ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತೀನಿ. ಫಸ್ಟು ಲೆಂತ್ ಅಳತೆ ತಗೊಳ್ಳೋಣ. ಬ್ಲೌಸು ಉದ್ದ ಎಷ್ಟು ಬರುತ್ತೆ ನೋಡಿ. ಇಲ್ಲಿದ್ದ ಈ ಶೋಲ್ಡರಿಂದ ಈ ಥರ ಜಗ್ಗಿ ಇಟ್ಕೋಬೇಕು ಸ್ವಲ್ಪ ಲೈಟಾಗಿ. ಇಲ್ಲಿ 13.5 ಇಂಚಿದೆ, 13.5. ಬಟ್ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದಾರಲ್ಲ, 1 ಇಂಚು ಇದಕ್ಕೆ ಎಕ್ಸ್ಟ್ರಾ ನಾವು ತಗೊಳ್ಬೇಕು. 14 ಇಂಚು ರೆಡಿ ಬ್ಲೌಸ್ ಉದ್ದ ಆಗುತ್ತೆ. 1 ಇಂಚ್ ಎಕ್ಸ್ಟ್ರಾ 15 ಇಂಚು ರೆಡಿ ಆಗುತ್ತೆ. 15 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ರೆಡಿ ಬ್ಲೌಸಿನ ಉದ್ದ 14 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ 15. ಈ ಥರ ಪಾಯಿಂಟ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಶೋಲ್ಡರ್ ನಾನಿಲ್ಲಿ 6 ಇಂಚನ್ನು ತಗೊಳ್ತಾ ಇದ್ದೀನಿ. ಹಾಗೆ ಆರ್ಮಲ್ನ ಮಾರ್ಕ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಲೆಂತ್ ಇಟ್ಕೊಂಡು ಅಲ್ಲಿಂದ ಮೇಲಿದ್ದ ನಾನು 6 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀವು 5.5 ಬೇಕಂದರೆ ತೊಗೋಬೋದು. ಕರೆಕ್ಟಾಗಿ ಇನ್ನೂ ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ. ಬಟ್ 6 ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಕೂರುತ್ತೆ. ಇಲ್ಲಿ ನಾನು 2.25 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಕಮೆಂಟ್ಸ್ ಮಾಡ್ತಿದ್ರಲ್ಲ, 2.25 ತೊಗೊಳ್ಳಿ. ನೀಟಾಗಿ ಚೆನ್ನಾಗಿ ಫಿಟ್ಟಿಂಗಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಇಲ್ಲಿ ಬ್ಲೌಸಿನ ಉದ್ದ ಎಷ್ಟು ಬರುತ್ತೆ ನೋಡಿ. ಕರೆಕ್ಟಾಗಿ ನೀವು ಮಾಮೂಲಿ ಬ್ಲೌಸು ಲೈನಿಂಗ್ ಬ್ಲೌಸ್ ಹೊಲಿಯೋದಾದರೆ ಇದೇ ಥರನೇ ಅಳತೆ ಮಾಡಿಕೊಂಡು ಸೇಮ್ ಪ್ರೊಸೀಜರಲ್ಲಿ ಕಟ್ ಮಾಡ್ಕೋಬೋದು. ನಾನು ರೇಷ್ಮೆ ಬ್ಲೌಸಿನ ತೋರಿಸಿದ್ದೀನಿ. ನೀವು ಲೈನಿಂಗ್ ಬ್ಲೌಸು ಬೇಕಾದರೆ ಕಟ್ ಮಾಡಿ ಇದೇ ಥರನೇ. ಮಾಮೂಲಿ ಸೀರೆಗಳ್ದಿರುತ್ತಲ್ಲ, ಕಾಟನ್ ಸೀರೆ ಆ ಥರದಕ್ಕೆಲ್ಲ ಇದೇ ಥರನೇ ಬೇಕಂದರೆ ಕಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಇದೇ ಥರನೇ ನೆಕ್ ಅಳತೆ ತೊಗೊಂಡು, ನೀವು ಪೂರ್ತಿ ಅಳತೆ ತೊಗೊಳಕ್ಕೆ ಬರಲ್ಲ ಅನ್ನೋದಾದರೆ ಈ ಥರ ಇಟ್ಕೊಂಡು ನೆಕ್ಕನ್ನು ಮಾರ್ಕನ್ನು ಹಾಕ್ಕೊಳ್ಬೋದು. ಇಲ್ಲಿ ನೀವು ಡೀಪು ಜಾಸ್ತಿ ತೊಗೊಳ್ತೀವಿ ಅನ್ನೋದಾದರೆ, ನೆಕ್ ಡೀಪು ಜಾಸ್ತಿ ತೊಗೊಂಡ್ರೆ ಇಲ್ಲ ಸ್ವಲ್ಪ ಮುಂದಕ್ಕೆ ಈ ಪಾಯಿಂಟ್ ಹಾಕ್ಕೊಂಡು ಇಲ್ಲಿ ಹಾರ್ಮೋಲ್ನ ಮಾರ್ಕ್ ಹಾಕ್ಕೋಬೇಕು. ಇಲ್ಲಿದ್ದ 1 ಇಂಚಿಗೆ ಪಾಯಿಂಟ್ ಹಾಕ್ಕೊಂಡು ಈ ಥರ ರೌಂಡ್ ಶೇಪಾಗಿ ಈ ಫಸ್ಟ್ ಒಂದು ಲೈನಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಒಂದು ಇಂಚ್ ಇದೆ ಇದು.
ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಫಸ್ಟು ನೋಡ್ಬೋದು. ಇದೇ ಥರ ನಾನು ಬ್ಲೌಸ್ ಕಟ್ಟಿಂಗ್ಸ್ಗಳ್ನ ಮತ್ತು ಸ್ಟಿಚಿಂಗು ಇದರಲ್ಲಿ ಏನೇನೆಲ್ಲ ಟಿಪ್ಸ್ಗಳ್ನ ನೀವು ಇನ್ನೂ ಇಂಪ್ರೂವ್ ಆಗೋದಕ್ಕೆ ಟಿಪ್ಸ್ಗಳ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ನೋಡಿ ಕಲ್ತ್ಕೋಬೋದು. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ಸ್ ಮಾಡಿ. ನಿಮ್ಗೆ ಯಾವ ಥರ ಕಟ್ಟಿಂಗ್ಸ್ ಬೇಕು ಅದನ್ನು ಕಮೆಂಟ್ಸಲ್ಲಿ ಕೇಳಿದರೆ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಮುಂಭಾಗಕ್ಕೆ. ನಾನಿಲ್ಲಿ ಲೈನಿಂಗ್ ಬಟ್ಟೆ 80 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ನೀವು ಎಷ್ಟು ಸೆಂಟಿಮೀಟರ್ ಬೇಕಾಗುತ್ತೆ, ಯಾವ ಬ್ಲೌಸಿಗೆ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಿದ್ರಲ್ಲ, ಇದಕ್ಕೆ 80 ಸೆಂಟಿಮೀಟರ್ ಸಾಕಾಗುತ್ತೆ. ಇದು ಡಬಲ್ ಪನ್ನ ಆಗಿರೋದ್ರಿಂದ 80 ಸೆಂಟಿಮೀಟರ್ ಆಗುತ್ತೆ ಫ್ರೆಂಡ್ಸ್. ಫಸ್ಟ್ ಅದನ್ನು ನೀವು ಲೈನಿಂಗ್ ಕಟ್ ಮಾಡಿಸ್ತಿರಲ್ಲ, ಸಿಂಗಲ್ ಪನ್ನ ಅದರಲ್ಲಿ 80 ಸೆಂಟಿಮೀಟರ್ ಆಗಲ್ಲ, ಏಕೆಂದರೆ ದೊಡ್ಡ ಸೈಜ್ ಇದೆ. ಆಮೇಲೆ ತೋಳು ಸಹ ಉದ್ದ ಇದೆ, ತುಂಬಾ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನೀವು ಕಡಿಮೆ ಸಿಂಗಲ್ ಪನ್ನದಲ್ಲಿ ಹೊಲಿಬೇಕು ಅನ್ನೋದಾದರೆ ತುಂಬಾ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹೊಲಿಬೇಕಾಗುತ್ತೆ. ಇಲ್ಲಿ ನೆಕ್ ಹತ್ರ ಕರೆಕ್ಟಾಗಿ ಒಂದು ಪಾಯಿಂಟ್ ಹಾಕೊಂಡ್ಬಿಡಿ. ಹಾಗೆ ಆರ್ಮೋಲ್ ಸೇಮ್ ಅದೇ ಆರ್ಮೋಲ್ನ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ, ನೀವು ಟ್ರೈ ಮಾಡಿದರೆ ಗೊತ್ತಾಗುತ್ತೆ. ನೀವು ತುಂಬ ಜನ ಶೋಲ್ಡರ್ ಡ್ರಾಪ್ ಆಗುತ್ತೆ, ರಿಂಕಲ್ಸ್ ಬರುತ್ತೆ ಆರ್ಮೋಲ್ ಹತ್ರ ಅಂತ ಇಂದೆಲ್ಲ ಕಮೆಂಟ್ಸ್ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ನೆಕ್ಸ್ಟು ತೋರಿಸ್ಕೊಡ್ತೀನಿ ಯಾವ ರೀತಿ ಅದನ್ನು ಕಟ್ ಮಾಡ್ಕೋಬೇಕು ಅಂತೇಳಿ. ಇದು ಮುಂಭಾಗದ ಶೇಪ್ನ ನಾನು ಇಲ್ಲಿ 3/4 ಇಂಚಿ ಪಾಯಿಂಟ್ ಹಾಕ್ಕೊಂಡು ರೌಂಡ್ ಹಾಕ್ಕೊಂಡಿದ್ದೀನಿ. ಹಾಗೆ ನೆಕ್ ಡೀಪು ಇಲ್ಲಿದ್ದ ಬ್ಲೌಸಿನ ಉದ್ದ ರೆಡಿ 14 ಇಂಚಿದ್ದಾಗ 2 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. 16 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಈ ಥರ ಒಂದು ಲೈನ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಸೈಡಲ್ಲಿ ನೀವು 1.5 ಇಂಚು 1.5 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಕಪ್ಸ್ ಜಾಸ್ತಿ ಬರುತ್ತೆ, ಸುಮ್ಮನೆ ಎಲ್ಲರಿಗೂ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಏಕೆಂದರೆ ಅಲ್ಲಿ ಬೇಕು ಅಂತ ಅನಿಸಿದ್ರೆ ಮಾತ್ರ ನೀವು ಜಾಸ್ತಿ ತೊಗೋಬೇಕಾಗುತ್ತೆ. ಇಲ್ಲಿ ನೆಕ್ ಡೀಪು, ಫ್ರಂಟ್ ನೆಕ್ ಡೀಪು 6.5 ಬರ್ತಾ ಇದೆ. 6.5ಗೆ ಪಾಯಿಂಟ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಅವ್ರದ್ದೇ ಬ್ಲೌಸ್ ಇಟ್ಕೊಂಡು ನೋಡಿ, ಕರೆಕ್ಟಾಗಿ ಬರುತ್ತೆ. ಈ ಥರ ರೌಂಡಾಗಿ ಕರೆಕ್ಟಾಗಿ ಇಟ್ಕೋಬೇಕು. ಹಾಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಇಲ್ಲಿ ಜಾಸ್ತಿ ಬ್ರಾಡಾಗಿ ತೆಗಿಬಾರ್ದು, ಏಕೆಂದರೆ ನೆಕ್ ಹತ್ರ ಸ್ವಲ್ಪ ಮುಂಭಾಗದ್ರಲ್ಲಿ ಸ್ವಲ್ಪ ಕಡಿಮೆನೇ ತೆಗಿರಿ. ಈ ಲೈನ್ ಒಳಗಡೆನೆ ಬಂದರೆ ಇನ್ನೂ ಚೆನ್ನಾಗಿ ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ. ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಕೇಳ್ತಿದ್ರಲ್ಲ, ಅವರು ಈ ಥರ ಮಾಡ್ಕೊಳ್ಳಿ, ಫಿಟ್ಟಿಂಗ್ ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗ ಕ್ರಾಸ್ ಬೆಲ್ಟ್ ಅಳತೆ ತೊಗೊಂಡಿದ್ದೆ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಕ್ರಾಸ್ ಬೆಲ್ಟಿಂದು ಕಾಣಿಸ್ತಾ ಇದೆಯಲ್ಲ ಸ್ಟಿಚಿಂಗು, ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಸ್ಟಿಚಿಂಗು ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 2.5 ರೆಡಿ ಬಂದಿದೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು. 2.5 ಪ್ಲಸ್ 1 ಇಂಚು 3.5ಗೆ ಪಾಯಿಂಟ್ ಹಾಕ್ಕೊಳ್ಳಿ. ಹಾಗೆ ಈ ಸೈಡಲ್ಲಿ ಎಷ್ಟು ಬರುತ್ತೆ ಇದು ಕರೆಕ್ಟಾಗಿ ನೋಡ್ಕೋಬೇಕು. ಎಲ್ಲ ಬ್ಲೌಸ್ಗಳಲ್ಲೂ ಇದೇ ಥರನೇ ನೀವು ಅಳತೆ ತೊಗೋಬೇಕು. ನೋಡಿ, ಇದು 2.5 ಇಂಚು ಬರ್ತಾ ಇದೆ. ನಾನಿಲ್ಲಿ 3.5 ತಗೊಳ್ತಾ ಇದ್ದೀನಿ.
ನೀವು ಸ್ಕೇಲಲ್ಲಿ ಬೇಕಂದರೆ ಲೈನನ್ನು ಹಾಕ್ಕೊಳ್ಬೋದು. ನಿಮಗೆ ಪ್ರಾಕ್ಟೀಸ್ ಇಲ್ಲ ಅನ್ನೋದಾದರೆ, ಪ್ರಾಕ್ಟೀಸ್ ಇತ್ತು ಅಂದರೆ ಫ್ರೀ ಹ್ಯಾಂಡಾಗಿ ಬರ್ಕೋಬೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಬ್ಲೌಸಿಂದು ಟಕ್ಸ್ ಪಾಯಿಂಟ್ ಹಾಕೋದು ಹೇಗೆ, ಅದನ್ನು ಅಳತೆ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇಲ್ಲಿ ಟಕ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಉಕ್ಸ್ ಪಟ್ಟಿ ಕಡೆಯಿಂದ ಎಷ್ಟು ದೂರ ಇದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಈ ಟಕ್ಸ್ ಪಾಯಿಂಟು 4.5 ಇಂಚಿನಷ್ಟು ಬರುತ್ತಲ್ಲ, ಅಲ್ಲಿಗೆ ಪಾಯಿಂಟ್ ಹಾಕೊಳ್ಳಿ. ಈಗ ಇದರದ್ದು ಉದ್ದ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿದ್ದ ಅಳತೆ ತಗೋಬೇಕು. ಅಂದರೆ ಇಲ್ಲಿ ಕೆಳಗಡೆ ಸ್ಟಿಚಿಂಗಲ್ಲಿ ಹೋಗಿರುತ್ತಲ್ಲ, ಅದನ್ನು ಸೇರಿಸ್ಕೊಂಡು ನಾವಿಲ್ಲಿ ತಗೋಬೇಕು. ಈ ಥರ ಈ ಪಾಯಿಂಟಿಂದ ಈ ಕ್ರಾಸ್ ಬೆಲ್ಟ್ ಒಳಗಡೆ ಹೋಗಿರುತ್ತಲ್ಲ, ಅದನ್ನು ಸೇರಿಸ್ಕೊಂಡು ಪಾಯಿಂಟನ್ನು ಹಾಕೊಳ್ಳಿ. 2.5 ಬರ್ತಾ ಇದೆ. ಹಾಗೆ ಇದರದ್ದು ಅಗಲ ಎಷ್ಟು ಬರುತ್ತೆ, ಟಕ್ಸ್ ಅಗಲ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ಈ ಥರ ಓಪನ್ ಮಾಡ್ಕೊಳ್ಳಿ. ಕೆಲವ್ರದ್ದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರೆ, ನೋಡ್ಕೋಬೇಕು. ಅದನ್ನು ಕರೆಕ್ಟಾಗಿ ಅಳತೆ ತಗೊಳ್ಳಿ. ಈ ಥರ ಇಲ್ಲಿ 2.5 ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. 1/4 ಇಂಚು ಈ ಸೈಡಲ್ಲಿ 1/4 ಇಂಚಿನಷ್ಟು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಕೆಲವ್ರದ್ದು 1/2 ಇಂಚು 3/4 ಇಂಚು ಆ ಥರ ಟಕ್ಸ್ ಅಗಲ ಬರುತ್ತೆ. ನೋಡಿಕೊಂಡು ಟಕ್ಸ್ ಪಾಯಿಂಟನ್ನು ಹಾಕ್ಕೊಳ್ಬೇಕು. ನಾವಲ್ಲಿ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಅದೇನಾದರೂ ಜಾಸ್ತಿ ಅಂತ ಅನಿಸಿದರೆ ಲಾಸ್ಟಲ್ಲಿ ನಾವು ಅಳತೆ ಮಾಡಿ ಕಟ್ ಮಾಡುವಾಗ, ಫಿಟ್ಟಿಂಗ್ ಮಾಡ್ಕೊಳ್ಳುವಾಗ ಕಟ್ ಮಾಡಿ ತೆಗಿಬೇಕು. ಅದನ್ನು ಎಷ್ಟು ಜಾಸ್ತಿ ಬಂದಿರುತ್ತೆ ಅಂತ ನೋಡಿಕೊಂಡು ಇಲ್ಲಿ ಸೆಂಟ್ರಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು 2.5 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಈ ಥರ ನೆಕ್ಸ್ಟು ಇಲ್ಲಿದ್ದ ಈ ಟಕ್ಸ್ ನೀಟಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. 3.5 ಇಂಚು ಇಲ್ಲಾಂದರೆ 3 ಇಂಚಸ್ನಷ್ಟು ಉದ್ದ ಇದ್ದರೆ ಸಾಕು. 3.5 ಇಂಚ್ ಇದೆ. ನೆಕ್ಸ್ಟು ಇಲ್ಲಿದ್ದ 5.5 ಬರುತ್ತೆ. ನೆಕ್ಸ್ಟು ಈ ಸೈಡಿಂದ ಎಷ್ಟು ಉದ್ದ ಇದೆ ಟಕ್ಸು ಅಂತ ನೋಡ್ಕೊಳ್ಳಿ. 5.5 ಇಂಚ್ ಇದೆ. ನಾವಿಲ್ಲಿ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು 6 ಇಂಚಿಗೆ ಪಾಯಿಂಟ್ ಹಾಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ನೆಕ್ಸ್ಟು ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 4 ಲೇಯರಲ್ಲಿ ಇಟ್ಕೊಂಡಿದ್ದೀನಿ. ಸ್ಲೀವ್ಸು ಉದ್ದ ಬೇಕು, ಹಾಗಾಗಿ ಸ್ವಲ್ಪ ಉದ್ದ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ತೀನಿ. ಇದು ರೆಡಿ ಇದೆಯಲ್ಲ, ಇಲ್ಲಿದ್ದನ್ನಾದರೂ ನೀವು ಅಳತೆ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಸೀದಾ ಮಾಡಿಕೊಂಡು ಇಲ್ಲಿದ್ದನ್ನಾದರೂ ಅಳತೆ ತೊಗೋಬೋದು. ಇಲ್ಲಿ ಸ್ಟಿಚಿಂಗ್ ಪಾಯಿಂಟಿಂದ ಕರೆಕ್ಟಾಗಿ ತೊಗೊಳ್ಳಿ. ಇದು ರೆಡಿ. ಇದು 7 ಇಂಚು ರೆಡಿ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಬಟ್ 1 ಇಂಚು ನಮಗೆ ಸ್ಲೀವ್ಸೇ ಉದ್ದ ಬೇಕಾಗಿರೋದ್ರಿಂದ ರೆಡಿ 8 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ 9 ಇಂಚಿಗೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸು ಆಗಲ್ಲ ಎಷ್ಟು ತೊಗೋಬೇಕು, ಸುತ್ತಳತೆ ಗೊತ್ತಾಗ್ತಾ ಇಲ್ಲ ಅಂತ ಕಮೆಂಟ್ಸ್ ಮಾಡ್ತಿದ್ರಲ್ಲ, ನೋಡಿ ಅವ್ರದ್ದೇ ಸ್ಲೀವ್ಸ್ನ ಈ ಥರ ಇಟ್ಕೊಳ್ಳಿ. ಕರೆಕ್ಟ್ ನಿಮಗೆ ಬಟ್ಟೆ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಈ ಥರ ಅವ್ರದ್ದೇ ಸ್ಲೀವ್ಸ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ, ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಪೀಸ್ ಹಚ್ಚಬೇಕು ಅನ್ನೋ ಇದಿರಲ್ಲ. ನೋಡಿ ಇಲ್ಲಿ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿದ್ದ ಇಟ್ಕೊಂಡಿದ್ದೀನಿ. ಜಸ್ಟ್ ಈ ಹೊಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ, ಅದ್ರ ಮೇಲಕ್ಕೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಇದು ಕಟ್ ಮಾಡೋದು. ಈಗ ನೆಕ್ಸ್ಟ್ ಇಲ್ಲಿದ್ದ ಫಿಟ್ಟಿಂಗ್ ಏನು ಬರುತ್ತಲ್ಲ ಅವ್ರದ್ದು,
ಆ ನೀಟಿಗೆ ಒಂದು ಲೈನನ್ನು ಹಾಕೊಳ್ಳಿ, ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಅದು. ನೆಕ್ಸ್ಟ್ ಅದರ ಮೇಲ್ಗಡೆ ಇಲ್ಲಿ ಸ್ಟಿಚಿಂಗ್ ಇಂದಿದ್ದು ಅದರ ಮೇಲಕ್ಕೆ ಒಂದು ನಾವು ಕಟ್ ಮಾಡಬೇಕಾಗಿರೋದು ಮೇಲಕ್ಕೆ, ಇದು ಸ್ಟಿಚಿಂಗ್ ಪಾಯಿಂಟು, ಇದು ಮೇಲಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು. ಈ ಸ್ಲೀವ್ಸ್ಗೆ ನಾವು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ತಗೋಬೇಕು. ನಾವು ಬ್ಲೌಸಲ್ಲಿ 1.5 ತೊಗೊಂಡಿದ್ರೆ 1.5 ಸ್ಲೀವ್ಸಲ್ಲಿ ಅಷ್ಟೇ ತಗೋಬೇಕಾಗತ್ತೆ. ನೀವು ಬೇಕಂದರೆ ಜಾಸ್ತಿ ನಾವು ಬಿಗಿನರ್ಸ್ ಗೊತ್ತಾಗಲ್ಲ ಅನ್ನೋದಾದರೆ ನೀವು ಇನ್ನೂ ಅರ್ಧ ಇಂಚು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಬೇಕಂದರೆ ಸ್ಲೀವ್ಸ್ ಎಲ್ಲ ಸ್ಟಿಚ್ ಮಾಡಿದ್ದಾದಮೇಲೆ ಕಟ್ ಮಾಡಿ ತೆಗಿಬೋದು. ಇಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳಿ. ಇಲ್ಲಿ ಮೇಲಕ್ಕೆ ಒಂದು ಅರ್ಧ ಇಂಚಿಗೆ ಒಂದು ಪಾಯಿಂಟು, ಇಲ್ಲಿ 1/4 ಇಂಚಿಗೆ ಒಂದು ಪಾಯಿಂಟು, ಈ ಥರ ಹಾಕ್ಕೊಂಡು ಹಿಂಭಾಗದ್ದು ಶೇಪು ಮತ್ತು ಮುಂಭಾಗದ್ದು ಶೇಪು ನಮಗೆ ಯಾವ ಥರ ಅನುಕೂಲ ಆಗುತ್ತೆ ಶೇಪ್ ಬರೆಯೋದಕ್ಕೆ ಅಂತ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ನಿಧಾನಕ್ಕೆ ಬರ್ಕೊಳ್ಳಿ, ಏಕೆಂದರೆ ನಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ಡಾಟ್ ಇಟ್ಕೊಂಡು ಫಸ್ಟು ಶೇಪ್ ಬರೋ ಥರ ಮಾಡಿಕೊಂಡು ಆನಂತರ ನಾವು ದಟ್ಟವಾಗಿ ಬರ್ಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಇದು ಗೊತ್ತಿಲ್ಲ ಅನ್ನೋದಾದರೆ ಪೇಪರ್ ಕಟ್ಟಿಂಗ್ ಒಂದನ್ನು ಮಾಡಿ ಇಟ್ಕೊಳ್ಳಿ, ಅದನ್ನೇ ಇಟ್ಕೊಂಡು ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ನಾನು ಮುಂಭಾಗದ್ದು ಶೇಪನ್ನು ನಾವು ಸ್ಲೀವ್ಸ್ ಸ್ಟಿಚ್ ಮಾಡಿ ತೋರಿಸ್ತೇನಲ್ಲ ಆ ಟೈಮಲ್ಲಿ ತೋರಿಸ್ಕೊಡ್ತೀನಿ. ಯಾವ ರೀತಿ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡು ಯಾವ ರೀತಿ ಲೆಫ್ಟ್ ಯಾವುದು ರೈಟ್ ಯಾವುದು ಅಂತಂದು ಕರೆಕ್ಟಾಗಿ ಬರೋದು ಯಾವ ಥರ ಅಂತ ನೋಡಿಕೊಂಡು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ ಒಂದೊಂದೇ ಫ್ಲವರ್ ಬರುತ್ತಲ್ಲ, ಇದನ್ನು ಕರೆಕ್ಟಾಗಿ ಜೋಡಿಸ್ಕೋಬೇಕು. ಇದು ಹಿಂದೆ ಮುಂದೆ ಆಗಿಬಿಡುತ್ತೆ ಸ್ಟಿಚ್ ಮಾಡುವಾಗ, ಅದಕ್ಕೆ ಕರೆಕ್ಟಾಗಿ ಈ ಥರ ಜೋಡಿಸ್ಕೋಬೇಕು. ಈ ಫ್ಲವರ್ ಮಾತ್ರ ಇದೇ ಮೇನ್ ಇಂಪಾರ್ಟೆಂಟು. ಬ್ಲೌಸು ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ. ಈ ಥರ ಡಿಸೈನ್ ಕರೆಕ್ಟಾಗಿ ಬರದೇ ಇದ್ದರೆ ಕರೆಕ್ಟಾಗಿ ನೋಡಿಕೊಂಡು ಇದು ಯಾವ ಶೇಪಲ್ಲಿದೆ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಈ ಥರ ನೋಡಿಕೊಂಡು ಒಂದು ಪಿನ್ ಹಾಕೊಂಬಿಡಿ. ಇಲ್ಲಿಗೆ ಒಂದು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡುವಾಗನೇ ಬಿಚ್ಚಬೇಕು ಅದನ್ನು ಪಿನ್ನು, ಅಲ್ಲಿವರೆಗೂ ಅದು ಅಲ್ಲೇ ಇರಲಿ. ಇಲ್ಲಿ ಒಂದು ಅರ್ಧ ಇಂಚು ಇಲ್ಲಾಂದರೆ 3/4 ಇಂಚಿನಷ್ಟು ಎಕ್ಸ್ಟ್ರಾನ ತೊಗೋಬೇಕು. ಏಕೆಂದರೆ ನೀವು ಬಿಗಿನರ್ಸ್ ಇರ್ತಿರಲ್ಲ, ಕನ್ಫ್ಯೂಸ್ ಆಗಬಾರ್ದು. ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ನಮಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಸ್ವಲ್ಪ ಹೆಚ್ಚಿಗೆನಾದರೂ ತೊಗೋಬೇಕು. ಇಲ್ಲಿ ನಾನು ಇಷ್ಟು ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು. ನನಗೆ ಶಾರ್ಟೇಜ್ ಆಗ್ತಾಯಿದೆ ರೇಷ್ಮೆ ಬ್ಲೌಸಲ್ಲಿ, ಅದನ್ನು ಪೀಸ್ ಹಚ್ಚೋದು ಹೇಗೆ, ಅದನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಫ್ರಂಟಿಂದ ನಾನು ಇನ್ನೂ ಕಟ್ ಮಾಡ್ಕೊಂಡಿಲ್ಲ ನೋಡಿ, ಈ ಥರ ಜೋಡಿಸ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ.